ಮಮ್ಮಿ ನಿಮ್ಗೆ ಸೋಫಾ ಸೆಟ್ ಇಷ್ಟ ಆಯ್ತಾ? ಆ ಹಳೆ ಸೋಫಾ ನೋಡಿ ನೋಡಿ ನನ್ಗಂತೂ ಸಾಕಾಗೋಗಿತ್ತು. ಅದಕ್ಕೆ ಈ ಸೋಫಾ ತರಿಸಿದ್ದು. ಹೇಗಿದೆ ಅಮ್ಮ, ನಿನ್ಗೆ ಇಷ್ಟ ಆಯ್ತಾ? ಅಯ್ಯೋ ಮಗಳೇ, ಇಷ್ಟ ಆಯ್ತಾ ಅಂತ ಕೇಳ್ತಿದೀಯಲ್ಲ, ನನ್ಗೂ ಹಳೆ ಸೋಫಾ ನೋಡಿ ನೋಡಿ ಸಾಕಾಗೋಗಿತ್ತು. ಈ ನನ್ ಮಗನ್ ಹೇಳೋಣ ಅಂತಂದ್ರೆ ಈ ನನ್ ಮಗ ನನ್ ಮಾತಲ್ಲಿ ಕೇಳ್ತಾನೆ ಹೇಳು. ಹೆಂಗೋ ನೀನ್ ತರ್ಸಿದ್ ಒಳ್ಳೇದೇ ಆಯ್ತು ನೋಡು. ಅಲ್ಲ, ಒಂದೇ ದಿನಕ್ಕೆ ಹೆಂಗಮ್ಮ ತಂದ್ಕೊಟ್ಬಿಟ್ರೆ ಇದನ್ ಮನೆಗೆ? ಅಯ್ಯೋ ಇವಾಗ ಏನಮ್ಮ, ನಾವೇನ್ ಶಾಪ್ಗೆ ಹೋಗಿ ನೋಡ್ಬೇಕು ಅನ್ನೋಂಥದ್ದು ಏನಿಲ್ಲ. ಆನ್ಲೈನ್ ನಲ್ಲಿ ನೋಡಿ ಇಷ್ಟ ಆದ್ರೆ ಬುಕ್ ಮಾಡಿದ್ರೆ ಅವರೇ ಮನೆಗೆ ತಂದು ಹಾಕೋಗ್ತಾರೆ. ನೋಡಿ ಇವಾಗ ತಂದು ಅವರೆಲ್ಲ ಹಾಕೊಟ್ಟೋಗ್ಲಿಲ್ವಾ? ಅದೇ ತರ ಏನಿಲ್ಲ, ದುಡ್ಡು ಸ್ವಲ್ಪ ಜಾಸ್ತಿ ಖರ್ಚಾಗುತ್ತಷ್ಟೇ. ಅಯ್ಯೋ ದುಡ್ಡು ಖರ್ಚಾದ್ರೆ ಆಗ್ಲಿ ಬಿಡು ಮಗ್ಲೆ. ನೋಡು ಆರಾಮಾಗಿ ನಾವೆಲ್ಲೂ ಸುತ್ತಂಗಿಲ್ಲ, ಅಂಗಡಿ ಸುತ್ಕೊಂಡು ನೋಡಂಗಿಲ್ಲ. ನಮ್ಗೆ ಇಷ್ಟ ಆಯ್ತು ಆ ಬಣ್ಣ ಕೊಡಿ ಈ ಬಣ್ಣ ಕೊಡಿ, ಅಯ್ಯೋ ಇದು ಕಲರ್ ಒಂಚೂರು ಡಾರ್ಕ್ ಆಗೋಯ್ತು ಲೈಟ್ ಕಲರ್ ಕೊಡಿ, ನಮ್ಗೆ ಆ ತರ ಪ್ಯಾಟರ್ನ್ ಕೊಡಿ ಈ ತರ ಪ್ಯಾಟರ್ನ್ ಕೊಡಿ ಅಂತ ಕೇಳೋ ಬದಲು ನೋಡಿ ಮೊಬೈಲ್ ಅಲ್ಲಿ ಕೈ ಆಡಿಸಿ ಒಂದ್ ಫೋಟೋ ಸೆಲೆಕ್ಟ್ ಮಾಡಿ ಇಂತ ತಂದು ಕೊಡಿ ಅಂತಿದಂಗೆ ಮನೆಗೆ ತಂದು ಹಾಕೋಯ್ತಾರೆ. ಹೌದು ಮಮ್ಮಿ. ಅಯ್ಯೋ ನಾನು ಅಣ್ಣನ್ನೇ ಕೇಳೋಣ ಅಂತ ಅನ್ಕೊಂಡೆ. ಈಗ ಇನ್ನೇನು ಈ ಮನೆ ಕಿನೆ ಎಲ್ಲ ನಮ್ಮ ಹೆಸರಿಗೆ ಬರ್ತದೆ ಅಂತ ಅಂದ್ಮೇಲೆ ಇದೆಲ್ಲ ನಮ್ದೇ ತಾನೆ, ನಮ್ಗೆ ಹೆಂಗ್ ಬೇಕೋ ಹಂಗ್ ರಿನೋವೇಟ್ ಮಾಡ್ಕೊಂಡ್ರಾಯ್ತು ಬಿಡು ಮಮ್ಮಿ. ಹೌದ್ ಮಗಳೇ, ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಅಲ್ಲ ನಮ್ಮ ಅಣ್ಣ ಪುತ್ತಿನಿಯಿಂದ ಇನ್ನೂ ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡು. ಒಂದ್ ಫೋನ್ ಆದ್ರೂ ಮಾಡಿ ಕೇಳು ಮಗಳೇ ಎಲ್ಲವ್ರೆ ಅಂತ. ಅಯ್ಯೋ ಮಮ್ಮಿ, ಅವರೇ ಮಾಡಿದ್ರು, ಬರ್ತಾ ಇದಾರಂತೆ, ಬರ್ತಾರ ಬಿಡಿ ಇನ್ನೇನು. ಶಾರದಮ್ಮ, ಶಾರದಮ್ಮ ಎಲ್ಲಿದೀಯಾ ಬಾಯಿಲಿ? ಅಮ್ಮೋರೆ ನೋಡ್ ಶಾರದಮ್ಮ, ಇವತ್ತು ಅಡ್ಗೆ ಎಲ್ಲ ನಾನು ವೆರೈಟಿ ಆಗಿರ್ಬೇಕು. ನಮ್ಮ ಅಣ್ಣ ಬರ್ತಿದ್ದ ಈಗ, ಅವನ್ಗೆ ಮೀನು ಅಂದ್ರೆ ತುಂಬಾ ಇಷ್ಟ. ಮೀನ್ ತರಿಸಿ ಫಿಶ್ ಫ್ರೈ, ಫಿಶ್ ಸಾಂಬಾರು ಚೆನ್ನಾಗ್ ಮಾಡ್ಬೇಕು ನೀನು, ಆಯ್ತಾ? ಒಂಚೂರು ಹೆಚ್ಚು ಕಮ್ಮಿ ಆಗ್ಬಾರ್ದು ನೋಡು. ಆಮೇಲೆ ಮಟನ್ ಚಿಕನ್ ಏನೇನ್ ಬೇಕು ಎಲ್ಲ ತರಿಸಿ ವೆರೈಟಿ ಅಡ್ಗೆ ಮಾಡ್ಬೇಕು ನೀನು. ಅಮ್ಮೋರೆ ಟೈಮ್ ಆಯ್ತು ಅಮ್ಮೋರೆ, ನಾನು ಮನೆಗೆ ಹೋಗ್ಬೇಕಲ್ಲ, ಇಷ್ಟೆಲ್ಲ ಅಡ್ಗೆ ಮಾಡಕ್ಕಾಗೋದಿಲ್ಲ ಒಬ್ಳಿಗೆನೆ. ಅಂದ್ರೆ ಏನ್ ಶಾರದಮ್ಮ, ನಿಮ್ಗೆ ಬೇಕಾಗಿರೋರಿದ್ರೆ ಇನ್ನ ಟೈಮ್ ಆಗ್ಲಿ ಪರವಾಗಿಲ್ಲ, ಕುತ್ಕೊಂಡು ಎಲ್ಲ ಮಾಡ್ಕೊಟ್ಟು ಹೋಗ್ತೀರಾ. ಇವಾಗ ನಾವ್ ಹೇಳಿದ್ರೆ ನಿಮ್ಗೆ ಟೈಮ್ ಆಗೋಯ್ತು, ಅದಿಷ್ಟೆಲ್ಲ ನಾನು ಒಬ್ಳ ಕೈಲೇ ಮಾಡಕ್ಕಾಗಲ್ಲ ಅಂತ ಕಾರಣ ಹೇಳ್ತಾ ಇದೀರಾ ಅಲ್ವಾ? ಅಯ್ಯೋ ಶರ್ಮಿಳಮ್ಮ, ನೀವ್ ಆತರ ತಪ್ಪು ತಿಳ್ಕೊಬೇಡಿ. ಆತರ ಏನಿಲ್ಲ, ನನ್ಗೆಲ್ಲ ಒಂದೇನೇನೆ. ಆದ್ರೂ ಇವಾಗ ಆಗ್ಲೇ 5:30 6 ಗಂಟೆ ಆಯ್ತಾ ಬಂತು. ನಾನು ಇಷ್ಟೆಲ್ಲಾನು ಮಾಡಿ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತಲ್ಲ ಮೋರೆ, ಒಬ್ಳ ಕೈಲೇ ಆಗಲ್ಲ ಮೋರೆ. ನೋಡ್ ಶಾರದಮ್ಮ, ಇಷ್ಟು ವರ್ಷದಿಂದ ನಿಂಗೆ ಸಂಬಳ ಕೊಡ್ತಿರೋದ್ ನಾವು, ನೋಡ್ಕೊತಿರೋದ್ ನಾವು ಹೇಳಿದ ಕೆಲ್ಸ ನೀನ್ ಮಾಡ್ಬೇಕಷ್ಟೇ. ಅದು ಹಂಗಲ್ಲ ಅಮ್ಮೋರೆ, ನೀವೇ ಒಂಚೂರು ಯೋಚನೆ ಮಾಡಿ ಅಮ್ಮೋರೆ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಮಾಡಕ್ಕಾದ್ರೆ ಮಾಡು, ಇಲ್ಲ ಅಂತಂದ್ರೆ ನೀನು ಇನ್ನೆಲ್ಲ ಮನೆ ಕೆಲ್ಸಕ್ಕೆ ಬರೋ ಅವಶ್ಯಕತೆ ಇಲ್ಲ, ನಾನು ಬೇರೆ ಯಾರನ್ನಾದ್ರೂ ನೋಡ್ಕೋತೀನಿ. ಅಯ್ಯೋ ಅಮ್ಮೋರೆ ಆತರ ಮಾಡ್ಬೇಡಿ ಅಮ್ಮೋರೆ, ಮನೇಲಿ ತುಂಬಾ ಕಷ್ಟ, ಮಕ್ಳು ಸಹ ಇಲ್ಲ ಅಮ್ಮೋರೆ ನನ್ಗೆ, ನಾನೇ ನೋಡ್ಕೋಬೇಕು. ನನ್ ಗಂಡನೂ ಕೈ ಕಾಲು ಸ್ವಾಧೀನ ಇಲ್ಲ, ಅವ್ರನ್ನ ನೋಡ್ಕೊಂಡು ನಾನು ಇಲ್ಲಿ ಕೆಲಸ ಮಾಡ್ಕೊತಾ ಇದೀನಿ. ಹೆಂಗೋ ನೀನ್ ಕೂಡ ಸಂಬಳದಿಂದ ಜೀವನ ನಡೀತೈತೆ ಅಮ್ಮೋರೆ, ಕೆಲಸದಿಂದ ಮಾತ್ರ ತೆಗಿತೀನಿ ಅನ್ಬೇಡಿ ಅಮ್ಮೋರೆ. ಆಯ್ತಮ್ಮೋರೆ, ನೀವ್ ಹೇಳಿದ್ದೆಲ್ಲ ಮಾಡ್ತೀನಿ ಇವತ್ತು. ಹಂಗ್ ಬಾದಾರಿಗೆ ಹೋಗು, ಎಲ್ಲ ರೆಡಿ ಮಾಡ್ಕೊಂಡು ಬೇಗ ಮಾಡೋಗು, ನಮ್ಮ ಅಣ್ಣ ಬರ್ತಾರೆ ಇನ್ನೇನು. ಸರಿ ಅಮ್ಮ ಆಯ್ತು. ನೋಡ್ದಮ್ಮ, ಇಷ್ಟು ವರ್ಷ ಬಾಯಿ ಮುಚ್ಕೊಂಡು ನಾವ್ ಹೇಳಿದ ಕೆಲಸ ಮಾಡ್ತಿದ್ಲು, ಇವಾಗ ಆಗಲ್ಲ ಟೈಮ್ ಆಗುತ್ತೆ ಅಂತ ನಮ್ಗೆ ಎದುರು ಮಾತಾಡಕ್ ಬಂದವಳೆ. ಮಗಳೇ, ಸದ್ರ ಕೊಟ್ಟಿನ ನಾಯಿ ಮೂಸ್ ನೋಡ್ತಂತೆ, ಹಂಗಾಯ್ತು ಇಳ್ಕತೆ ನೋಡು. ಇನ್ನ ನಮ್ಗೇನಾದ್ರೂ ಈ ಪ್ರಾಪರ್ಟಿ ಎಲ್ಲ ನಮ್ಮ ಹೆಸರು ಬರ್ತಿದಂಗೆ ನೀನೆ ಈ ಶಾರದಮ್ಮನ ಫಸ್ಟ್ ಕಿತ್ತಾಕ್ಬೇಕು. ಬೇರೆ ಯಾರನ್ನಾದ್ರೂ ಹೆಂಗಾಗಿರೋದನ್ನ ಇಟ್ಕೊಂಡ್ರೆ ಕೆಲ್ಸ ಎಲ್ಲ ಚೂಟಿಯಾಗಿ ಮಾಡ್ತಾರೆ. ಈ ಅಮ್ಮಂಗ್ ವಯಸ್ಸಾಗೋಯ್ತು, ಕೈ ಎಳ್ಕೊಂಡ್ ಕಾಲ್ ಎಳ್ಕೊಂಡ್ ನಿಧಾನಕ್ ಮಾಡ್ತಾಳೆ. ಹೌದಮ್ಮ? ಮೈ ಡಿಯರ್ ಸಿಸ್ಟರ್. ಅಣ್ಣ, ಅದಕ್ಕೆ ಇವಾಗ ಬಂದ್ರ? ಬನ್ನಿ ಕುತ್ಕೊಳ್ಳಿ. ಇವಾಗ ತಾನೇ ನಮ್ ಕೆಲ್ಸದವಳ ಹತ್ರ ಅದೇ ಹೇಳ್ತಿದ್ದೆ, ನಮ್ಮ ಅಣ್ಣ ಅದಕ್ಕೆ ಬರ್ತಾರೆ, ಎಲ್ಲ ರುಚಿಯಾಗಿ ಅಡ್ಗೆ ಮಾಡು ಅಂತ. ನನಗ್ ಗೊತ್ತಿಲ್ವಾ ನನ್ ತಂಗಿ ಹೆಂಗೆ ಅಂತ? ಏನಮ್ಮ ಶರ್ಮಿಳಾ, ಹೇಗಿದೀಯಮ್ಮ ಮುದ್ದು ಸೊಸೆ? ಚೆನ್ನಾಗಿದ್ದೀನಿ ಮಾವ, ನೀವ್ ಹೇಗಿದ್ದೀರಾ? ನಾನಂತೂ ನಿಮ್ಮನ್ನ ನೋಡ್ಕೊಂಡೇ ಹೋಗ್ಬೇಕು ಅಂತ ನಾನು ಇಲ್ಲೇ ಕಾಯ್ಕೊಂಡ್ ಕೂತಿದ್ದೀನಿ. ನನ್ ಮುದ್ದು ಸೊಸೆ ಅಮ್ಮ ನೀನು. ಅಣ್ಣ ನಿಂತ್ಕೊಂಡೇ ಇದ್ದೀರಲ್ಲ, ಬನ್ನಿ ಕುತ್ಕೊಳ್ಳಿ. ಏನಮ್ಮ ಇದು ಸೋಫಾ ಮೇಲೆ ಇನ್ನ ಕವರ್ ತೆಗ್ದಿಲ್ಲ, ಹೊಸ ಸೋಫಾನಾ? ಹೌದಣ್ಣ, ಇವಾಗ ತಾನೇ ನಮ್ ಶರ್ಮಿಳಾ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತರ್ಸಾಕಿದ್ಲು. ಹಳೆ ಸೋಫಾ ಎಲ್ಲ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಬೇರೆ ಯಾರಿಗಾದ್ರೂ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಅವ್ರ ಕೈಲೇ ಕೊಟ್ಟು ಕಳಿಸ್ಬಿಟ್ಟು. ಅಲ್ಲ ಲಕ್ಷ್ಮಿ, ನೀನ್ ನನ್ಗಿಂತ ಚಿಕ್ಕವಳು, ನೋಡಿದ್ರೆ ನನ್ಗಿಂತ ತುಂಬಾ ವಯಸ್ಸಾಗಿದೆ ಅನ್ನೋ ತರ ಕಾಣಿಸ್ತಾ ಇದೆಯಾ? ಅಲ್ಲ, ಪಾರ್ಲರ್ಗೆಲ್ಲ ಹೋಗಿ ಹೇರ್ ಕಲರಿಂಗ್ ಎಲ್ಲ ಮಾಡಿಸ್ಬೇಕಲ್ವಾ? ಅಲ್ಲಮ್ಮ ಶರ್ಮಿಳಾ, ನೀನಾದ್ರೂ ನಿಮ್ಮಮ್ಮ ಕರ್ಕೊಂಡೋಗಿ ಇದೆಲ್ಲ ಮಾಡಿಸ್ಬೇಕು ತಾನೇ? ನೀನ್ ನೋಡು ಯಾವ ತರ ಮಾಡ್ರನ್ ಆಗಿದ್ಯಾ. ನನ್ಗಂತೂ ಹುಡುಗಿರು ಇದೇ ತರ ಇರ್ಬೇಕಪ್ಪ, ಮಾಡ್ರನ್ ಆಗಿರ್ಬೇಕು. ನಾನು ಎಷ್ಟ್ ಹೇಳಿದೀನಿ ಕೇಳಿ ಅತ್ತೆ, ಆ ಕಲರ್ ಎಲ್ಲ ಹಾಕೊಂಡ್ರೆ ನನ್ ತಲೆನೋವು ಬರುತ್ತಮ್ಮ, ನನಗ್ ಬೇಡ ಬೇಡ ಅಂತ ಮಮ್ಮಿ ಹೇಳಿದ್ ಮಾತೇ ಕೇಳಲ್ಲ. ಅಲ್ಲ ಅತ್ತೆ, ನೀವಿಷ್ಟ್ ಮಾಡ್ರನ್ ಆಗಿದ್ದೀರಾ, ನಮ್ಮ ಮಾವನ ಚೇಂಜ್ ಮಾಡಿಲ್ಲ ನೀವು. ನೋಡಿ, ನಮ್ಮ ಮಾವನ್ ತಲೆ ಕೂದಲು, ಗಡ್ಡ, ಮೀಸೆ ಎಲ್ಲಾನು ಬೆಳ್ಳಗಾಗ್ಬಿಟ್ಟಿದೆ. ನನ್ಗದೆಲ್ಲ ಇಷ್ಟ ಆಗಲ್ಲಮ್ಮ, ನನಗೆ ಇದೇ ಫ್ಯಾಷನ್, ನನ್ಗಿದೇ ಇಷ್ಟ ಆಗಿದೆ. ನನಗಂತೂ ಈ ವೈಟ್ ಹೇರ್ಸೆ ಸೂಪರ್ ಆಗಿ ಕಾಣಿಸುತ್ತೆ, ಅದಕ್ಕೆ ನಾನು ಅದೇನು ಮಾಡ್ಸಕ್ ಹೋಗಿಲ್ಲ. ಮತ್ತೆ ಹೇಳಮ್ಮ, ನಿಮ್ಮ ಅಣ್ಣ ಅದಕ್ಕೆ ಎಲ್ಲ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅಯ್ಯೋ, ಅವ್ರು ಇಲ್ಲಲ್ಲೋರಣ್ಣ, ಅವನು
ಸೊಸೆಯಾಗಿ ಬಂದವಳಲ್ಲ ಇವಾಗ ಬಾರಿ ಹೆಚ್ಕೊಂಡ್ಬಿಟ್ಟವಳೆ. ಗಂಡನ್ ಕರ್ಕೊಂಡು ತವ್ರ ಮನೆಗೆ ಹೋಗೋಳು, ತವ್ರ ಮನೆಗೆ. ಇವತ್ತೇನ್ ಬರತ್ ಕಾಣೆ, ಆಗ್ಲೇ ಇಷ್ಟೊತ್ತಾಯ್ತು, ಇಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತು. ಬಂದಿಲ್ಲ ಅಂತ ಅಂದ್ರೆ ಬರಲ್ಲ ಅನ್ಸುತ್ತೆ. ಏನು ಗಿರೀಶ ಹೆಂಡತಿ ಮನೆಗೆ ಹೋಗಿದ್ದಾನ? ನಾನು ಅವನ ಹತ್ರ ಮಾತಾಡಿದ್ನಲ್ಲ ಆ ತರ ಎಲ್ಲ ಹೋಗ್ಬಾರ್ದು ಅಂತ. ಹೋಗಲ್ಲ ಅಂತ ಹೇಳಿದ್ನಲ್ಲ ಅವಾಗ, ಇವಾಗೇನು ಹೊಸ ತರ? ಅಯ್ಯೋ ಅಣ್ಣ, ಅದನ್ನ ಯಾಕೆ ಕೇಳ್ತೀಯ? ಆ ಸೊಸೆ ಅನ್ನಿಸ್ಕೊಂಡ್ ಮೂದೇವಿ ನನ್ನ ಮೂಲೆ ಗುಂಪು ಮಾಡ್ಬಿಟ್ಟವಳೆ ಅಣ್ಣ. ಮೂಲೆ ಗುಂಪು ಹಾಕ್ಬಿಟ್ಟು ಅವಳು ಮಾತ್ರ ಮೆರೀತಾವಳೆ. ಅವಳು ಹೇಳಿದ್ದೆ ನಡೆಯೋದು ಈ ಮನೆಯಲ್ಲಿ. ಇಲ್ಲಿ ನನ್ನ ಮಾತಿಗೆ ಎಳ್ಕಾಲಷ್ಟು ಬೆಲೆ ಇಲ್ಲ ಅಣ್ಣ. ನೀನು ಬಂದಿದ್ ಒಳ್ಳೇದೇ ಆಯ್ತು ನೋಡು. ಇವಾಗ್ಲೇ ನಿನ್ ನಾಟ ಶುರು ಮಾಡ್ಬೇಕು ನೋಡು. ಅವಳಲ್ಲ ನನ್ ಸೊಸೆ ಅನ್ನಿಸ್ಕೊಂಡವಳು. ಅವಳು ಸರಿಯಾಗಿ ಬುದ್ಧಿ ಕಲ್ಸಿದ್ರೆ ಈ ನನ್ ಮಗ ದಾರಿಗೆ ಬರ್ತಾನೆ. ಹೌದು ಮಾವ, ನನ್ಗೂನು ಸಿಕ್ಕಾಬಟ್ಟೆ ಟಾರ್ಚರ್ ಮಾಡ್ತಾರೆ. ನಾನು ಎಲ್ಲೋದ್ರು ನನ್ನ ಫಾಲೋ ಮಾಡ್ತಾರೆ. ನಾನು ಯಾರ ಜೊತೆ ಮಾತಾಡಿದ್ರು ಅದು ವಿಡಿಯೋ ಮಾಡ್ಕೊಳ್ಳೋದು, ಫೋಟೋ ತಕ್ಕೊಳ್ಳೋದು, ಅದನ್ನ ಸುಮ್ಮನೆ ಸುದ್ದಿ ಎಲ್ಲಾನು ಅಣ್ಣಂಗೆ ಎಲ್ಲಾರ್ಗು ಹೇಳ್ಕೊಂಡ್ ಬಂದ್ಬಿಟ್ಟು ನನ್ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟಿದ್ದಾರೆ. ನನ್ಗಂತೂ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಮಾವ. ನನ್ ತಾಯಿ ಕೂಡ ನನ್ನ ಅಷ್ಟು ರಿಸ್ಟ್ರಿಕ್ಷನ್ ಇಂದ ಬೆಳೆಸಿಲ್ಲ. ನಾನು ಯಾರ ಜೊತೆ ಮಾತಾಡಿದ್ರು ನಾನು ಏನು ಅನ್ನೋದು ನನ್ನ ತಾಯಿ ಗೊತ್ತು. ಆದ್ರೆ ಅತಿಯಾಗಿ ಎಷ್ಟು ಕಾಟ ಕೊಡ್ತಾರೆ ಗೊತ್ತಾ. ಹೌದಾ, ಆತರ ಎಲ್ಲ ಮಾಡ್ತಿದ್ದಾಳ ಅವಳು. ಅದಕ್ಕೆ ನಾನು ಹೇಳ್ದೆ ನನ್ ಮಗಳನ್ನ ಈ ಮನೆಗ್ ತುಂಬಿಸ್ಕೊಳ್ಳಿ ಅಂತ. ನೀವೆಲ್ಲ ನಮ್ಮ ಮಾತು ಕೇಳ್ತೀರಾ? ಅಲ್ಲ ಅದಕ್ಕೆ ಎಲ್ಲ ಗೊತ್ತಿದ್ದು ನೀವು ಈ ತರ ಹೇಳ್ತಿರಲ್ಲ. ಅದಕ್ಕೆ ನಾನೇನ್ ಬೇಡ ಅಂತ ಹೇಳಿದ್ನಾ? ಈ ನನ್ ಮಗ ರಾತ್ರಿ ಓಡೋಗಳನ್ನ ಕಟ್ಕೊಂಡ್ ಮನೆಗ್ ಬಂದ. ಇನ್ನೇನ್ ಮಾಡಕ್ಕಾಗತ್ತೆ? ರಿಜಿಸ್ಟರ್ ಮ್ಯಾರೇಜ್ ಬೇರೆ ಮಾಡ್ಕೊಂಡ್ಬಿಟ್ಟಿದ್ರಲ್ಲ, ಅದಕ್ಕೆ ಸುಮ್ಮನಾಗಿದ್ದು. ಬಿಡಿ ಹೋಗ್ಲಿ. ಇವಾಗೇನು ಮಾಡಕ್ಕಾಗಲ್ಲ. ಹಿಂಗ್ಯಾಕ್ ಮಾಡಬಾರ್ದು? ಹೆಂಗಿದ್ರು ನನ್ ಮಗ್ಳಿಗೆಲ್ಲ ಮದ್ವೆ ಆಗಿಲ್ಲ. ಗಿರೀಶನ್ ಹೆಂಡತಿನ ಒಂದು ಗತಿ ಕಾಣಿಸ್ಬಿಟ್ಟು ನನ್ ಮಗಳನ್ನ ಮನೆ ಸೊಸೆ ಮಾಡ್ಬಿಟ್ರೆ ಹೇಗೆ? ಅಲ್ಲ ಕಡೆ, ನನ್ ಮಗಳನ್ನ ಅಷ್ಟು ಮುದ್ದಾಗಿ ಸಾಕಿ ನನ್ ಮಗಳಿಗೆ ಏನ್ ಕಮ್ಮಿ ಆಗೈತೆ ಅಂತ ಎರಡನೇ ಮದ್ವೆ ಮಾಡ್ಬೇಕು ನಾನು? ಇಲ್ಲ, ಅದಕ್ಕೆ ನಾನು ಒಪ್ಪಲ್ಲ ಬಿಡು. ಮಾವ, ಅತ್ತೆ ಹೇಳ್ತಿರೋದು ಕರೆಕ್ಟ್ ಆಗಿ ಇದೆಯಲ್ಲ. ಅಲ್ಲ, ಎರಡನೇ ಸಂಬಂಧ ಆದ್ರೆ ಏನ್ ಮಾವ ಮಾಡ್ಕೋಬಹುದು ಅಂತ ಅನ್ನಿಸ್ತದೆ. ನೋಡಿ ಸ್ವಲ್ಪ ಯೋಚನೆ ಮಾಡಿ. ಹೌದಣ್ಣ, ಅದಕ್ಕೆ ಹೇಳ್ತಿರೋದು ಕರೆಕ್ಟ್ ಆಗಿದೆ. ನಾವ್ ಇದ್ರ ಬಗ್ಗೆ ಯೋಚನೆನೇ ಮಾಡಿರ್ಲಿಲ್ಲ. ಇಷ್ಟು ವರ್ಷ ಸುಮ್ಮನೆ ಕಾಲ ಕಳೆದು. ಇಲ್ಲ ನನ್ ಮಗಳನ್ನ ಇಲ್ಲ ಎರಡನೇ ಸಂಬಂಧ ಕೊಡಲ್ಲ. ಅಲ್ದೆ ಗಿರೀಶಂಗಾಗ್ಲೇ 9 ವರ್ಷ ಮಗಳೇ ಇದ್ದಾಳೆ. ಬೇಡಪ್ಪ, ನಾನ್ ಮದ್ವೆ ಮಾಡ್ಕೊಡಲ್ಲ. ಸರಿ ಆಯ್ತು ಬಿಡೋಣ, ಹೋಗ್ಲಿ. ನೀನು ಮದ್ವೆ ಮಾಡ್ಕೊಡ್ದೇ ಇದ್ರು ಪರವಾಗಿಲ್ಲ. ಆದ್ರೆ ಆ ದೀಪ್ತಿಗೊಂದು ಗತಿ ಕಾಣಿಸ್ಬೇಕು ಕಣ. ಮಾಡೋಣ. ನಾನ್ ಇರ್ಬೇಕಾದ್ರೆ ನೀನ್ ಯಾಕೆ ಚಿಂತೆ ಮಾಡ್ತೀಯ ತಂಗಿ? ನಾನು ನಿಮ್ಮ ಅಣ್ಣ ಇರ್ಬೇಕಾದ್ರೆ ನೀನ್ ಯಾರಿಗೂ ಎದುರ ಅವಶ್ಯಕತೆನೇ ಇಲ್ಲ. ನೋಡು, ಆ ನಿನ್ ಸೊಸೆಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಅಷ್ಟು ಮಾಡೋಣ ಸಾಕು. ಅದಕ್ಕೆ ನೀವು ಮಗಳನ್ನ ಕರ್ಕೊಂಡ್ ಬರ್ಬೋದಾಗಿತ್ತೇನಪ್ಪ. ಅಯ್ಯೋ ಕರೆದ್ನಮ್ಮ, ಒಂದ್ 2 ದಿನ ಓಡಾಡ್ಕೊಂಡ್ ಬಂದಂಗ ಆಗುತ್ತೆ, ನಿನ್ಗೂ ಜಾಗ ಬದಲಾಗುತ್ತೆ ಅಂತ. ಇಲ್ಲ ಅವಳು ನಮ್ ಗಿರೀಶನ್ನ ನಾವು ಆಗ್ಲಿಂದ ಹೇಳ್ಕೊಂಡ್ ಬಂದ್ಬಿಟ್ಟಿದ್ವಲ್ಲ, ಇವನ್ಗೆ ಕೊಟ್ಟು ಮದ್ವೆ ಮಾಡ್ತೀವಿ ಅಂತ. ಅವಳಂತೂ ಭಾರಿ ಇಷ್ಟಪಟ್ಬಿಟ್ಟಿದ್ಲು ಲಕ್ಷ್ಮಿ. ಆದ್ರೂ ನಿನ್ ಮಗ ಇಂಥ ಕೆಲ್ಸ ಮಾಡ್ಬಾರ್ದಿತ್ತು. ಇವತ್ತು ಅವಳು ಅದನ್ನೇ ಹೇಳಿದ್ದು. ಅಮ್ಮ, ನನ್ಗಲ್ಲಿಗ್ ಬಂದ್ರೆ ಅದೇ ನೆನ್ಪಾಗುತ್ತೆ ಅಮ್ಮ. ನನ್ಗಲ್ಲಿ ಬರಕ್ ಇಷ್ಟ ಇಲ್ಲ ಅಮ್ಮ. ಮಾವ ಇನ್ನೊಬ್ಬ ಜೊತೆ ಓಡಾಡೋದು, ಅವ್ರನ್ನ ಮದ್ವೆ ಆಗಿದ್ದಾರೆ ಅನ್ನೋದನ್ನ ನೆನ್ಸ್ಕೊಂಡ್ರೆ ನನ್ ಮೈ ಚುಮ್ಮನತ್ತೆ. ಅಂತದ್ರಲ್ಲಿ ಅವ್ರ ಜೊತೆ ಓಡಾಡೋದು, ಮಾತಾಡೋದು ಇದೆಲ್ಲ ನೋಡಿ ನನ್ ಸಹಿಸ್ಕೊಳಕ್ ಆಗಲ್ಲ ಅಮ್ಮ. ನಾನ್ ಬರಲ್ಲ ಅಂತ ಹೇಳ್ಬಿಟ್ಲು. ನಾನೇನ್ ಮಾಡ್ಲಿ ಹೇಳು? ಈ ನನ್ ಮಗ ಗಿರೀಶ ಅದೊಂದು ಎಡವಡ್ ಕೆಲ್ಸ ಮಾಡ್ಬಿಟ್ಟ. ಇಷ್ಟು ವರ್ಷದಿಂದ ನಾನು ಅವನನ್ನ ಹೆಂಗ್ ಸಾಕೊಂಡ್ ಬಂದಿದ್ದೆ. ನನ್ ಕೈ ಬೆರಳು ತುದಿಲ್ ಆಟ ಆಡಿಸ್ತಾ ಇದ್ದೆ ಅವನನ್ನ. ಆದ್ರೆ ಅವನ್ ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ನನ್ ಮಾತು ಬೆಲೆನೆ ಕೊಡ್ದಂಗ ಆಗ್ಬಿಟ್ಟಿದ್ದಾನೆ. ಇರ್ಲಿ, ಅವ್ನ್ ಮಾಡೋದಕ್ಕೆಲ್ಲ ಅವನ್ಗೆ ತಕ್ಕ ಶಿಕ್ಷೆ ನಾವ್ ಕೊಡ್ಲೇಬೇಕು. ಕೊಡೋಣ. ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ಮಮ್ಮಿ ಅವಾಗಿಂದ ಬರೀ ಮಾತಾಡಿಸ್ತಾನೆ ಇದೆಯಾ? ಅವ್ರಿಗೆ ಕುಡಿಯಕ್ಕೆ ಏನಾದ್ರೂ ಕೊಡ್ಸು. ಶಾರದಮ್ಮ, ಶಾರದಮ್ಮ, ನಮ್ಮ ಅಣ್ಣ ಅತ್ತಿಗೆ ಬಂದಿದ್ದಾರೆ, ಅವ್ರಿಗೆ ಬಿಸಿ ಕಾಫಿ ಮಾಡ್ಕೊಂಬ. ಹಾಗೆ ನೆಂಚ್ಕೊಳಕ್ಕೆ ಬೋಂಡನ ಬಜ್ಜಿನ ಮಾಡು. ಸರಿ ಅಮ್ಮವ್ರ, ಆಯ್ತು. ಲಕ್ಷ್ಮಿ, ಈ ಬೋಂಡಾ ಬಜ್ಜಿ, ಈ ಆಯಿಲ್ ಇರೋಂಥದ್ದು ಕರ್ದಿರೋ ಪದಾರ್ಥಗಳನ್ನ ನಾನು ತಿನ್ನಲ್ಲಪ್ಪ. ಇವಾಗೆಲ್ಲ ಫುಲ್ ಡಯಟ್ ಅಲ್ಲಿ ಇದೀನಿ ನಾನು. ವಯಸ್ಸಾದ್ಮೇಲಂತೂ ನಾವು ತುಂಬಾ ಕೇರ್ ತಗೋಬೇಕು. ಅಯ್ಯೋ ಅತ್ತೆ, ಅವಾಗ ಒಂದೊಂದ್ ತಿಂದ್ರೆ ಏನಾಗಲ್ಲ ಬಿಡಿ. ಅಯ್ಯೋ ಇವ್ರು ಹಿಂಗೆ ನಮ್ಮ ಮನೆ ಮೇಲೆ ಅಯ್ಯೋ ಅದ್ ತಿನ್ನಲ್ಲ ಡಯಟ್ ಬ್ಯೂಟಿ ಅನ್ಕೊಂಡು ಸಿಕ್ಕಾಬಟ್ಟೆ ತಲೆ ಕೆಡ್ಸ್ಕೊಂತಾಳೆ. ನಿಮ್ಗೇನ್ರಿ ಗೊತ್ತು? ಹೆಣ್ಮಕ್ಳು ವಿಷಯ ಅಲ್ಲ, ಸುಮ್ನೆ ಇರ್ರಿ.